ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಬದಲಾವಣೆಯ ಪರ್ವ. ಅಂದ್ರೆ ಬದಲಾಗಲಿದೆ ಜೆಡಿಎಸ್ ಪಕ್ಷದ ಚಿಹ್ನೆ. ತೆನೆ ಹೊತ್ತ ಮಹಿಳೆಗೆ ಪ್ರಗತಿ ಚಕ್ರದ ಬಲ ಸಿಗಲಿದೆ. ಅಂತಹದ್ದೊಂದು ನಿರ್ಧಾರಕ್ಕೆ ಪಕ್ಷ ಬಂದಿದೆ. ಚಿಹ್ನೆ ಬದಲಾವಣೆ ಮಾಡೋದಕ್ಕೆ ಜೆಡಿಎಸ್ನಲ್ಲಿ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ದೇವೇಗೌಡರ ಸಲಹೆಯ ಮೇರೆಗೆ ಚಿಹ್ನೆ ಬದಲಾವಣೆಗೆ ನಿರ್ಧಾರ ಆಗಿದೆ. ಅದೃಷ್ಟದ ಕನಸು ಹೊತ್ತು ಚಿಹ್ನೆ ಬದಲಾವಣೆಗೆ ಜೆಡಿಎಸ್ ಮುಂದಾಗಿದೆ. ಚಿಹ್ನೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಬೇಕು. ಅದಕ್ಕಾಗಿ ಸಿದ್ಧತೆ ಕೂಡ ನಡೆದಿದೆ. ಪ್ರಗತಿ ಚಕ್ರ ಅಂತ ಮತಬೇಟೆ ಮಾಡಿದ್ದ ಜನತಾ ಪರಿವಾರ ಚಕ್ರದ ಗುರುತಿನ ಮೂಲಕ ಪ್ರಬಲವಾಗಿದ್ದಂತಹ ಜನತಾದಳ ಈಗ ಮತ್ತೆ ಚಕ್ರದ ಅಳವಡಿಕೆಗೆ ಮುಂದಾಗ್ತಾ ಇದೆ. ತೆನೆ ಹೊತ್ತ ಮಹಿಳೆಯ ಜೊತೆಗೆ ಈ ಚಕ್ರವನ್ನು ಕೂಡ ಅಳವಡಿಸಲಾಗುತ್ತೆ. ಚಿಹ್ನೆಯನ್ನ ಅಪ್ಡೇಟ್ ಮಾಡುವಂತಹ ನಿರ್ಧಾರಕ್ಕೆ ಜೆಡಿಎಸ್ ಪಕ್ಷ ಬಂದಿದೆ. ದೇವೇಗೌಡರ ಅನುಮತಿಯ ಮೇರೆಗೆ, ಸೂಚನೆಯ ಮೇರೆಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಜೆಡಿಎಸ್ ಪಕ್ಷದ ಚಿಹ್ನೆ ಅಪ್ಡೇಟ್ ಮಾಡುವ ಹಿಂದಿನ ಲೆಕ್ಕಾಚಾರ ಏನು? ಯಾವ ಹಿನ್ನೆಲೆಯಲ್ಲಿ ಈ ರೀತಿಯ ಬದಲಾವಣೆಗೆ ಪಕ್ಷ ಮುಂದಾಗ್ತಾ ಇದೆ? ಅವಿನ ಸದ್ಯಕ್ಕೆ ಜೆಡಿಎಸ್ ನ ಚಿಹ್ನೆ ತೆನೆ ಹೊತ್ತ ಮಹಿಳೆಯ ಗುರುತಿದೆ. ಸದ್ಯಕ್ಕೆ ಈ ಒಂದು ಗುರುತನ್ನ ಅಪ್ಡೇಟ್ ಮಾಡೋದಕ್ಕೆ ಜೆಡಿಎಸ್ ನ ನಾಯಕರು ಮುಂದಾಗಿರುವಂತದ್ದು. ಹಿಂದೆ ಜನತಾದಳ ಇದ್ದಂತಹ ಸಂದರ್ಭದಲ್ಲಿ ಚಕ್ರದ ಗುರುತನ್ನ ಹೊಂದಿತ್ತು ಈ ಒಂದು ಪಕ್ಷ. ಆ ಒಂದು ಗುರುತನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ಅಧಿಕಾರಕ್ಕೆ ಕೂಡ ಬಂದಿತ್ತು. ಒಂದ್ ರೀತಿ ಅದೃಷ್ಟದ ಸಂಕೇತ ಅಥವಾ ಚಕ್ರ ಅನ್ನೋದು ಒಂದು ಪ್ರಗತಿಯ ಸಂಕೇತ ಅನ್ನುವಂಥದ್ದು ಜೆಡಿಎಸ್ ನ ನಾಯಕರ ಒಂದು ಅಭಿಮತ. ಆ ಹಿನ್ನೆಲೆಯಲ್ಲಿ ಈಗ ಇರುವಂತಹ ತೆನೆ ಹೊತ್ತ ಮಹಿಳೆಯ ಗುರುತೇನಿದೆ ಅದಕ್ಕೆ ಹಿನ್ನೆಲೆಯಲ್ಲಿ ಚಕ್ರವನ್ನ ಇಟ್ಕೊಂಡು ಈ ಒಂದು ಚಿಹ್ನೆಯನ್ನ ಅಪ್ಡೇಟ್ ಮಾಡೋದಕ್ಕೆ ಜೆಡಿಎಸ್ ನ ನಾಯಕರು ಇದೀಗ ಮುಂದಾಗಿರುವಂತದ್ದು. ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ದೇವೇಗೌಡರು ಕೂಡ ಇದಕ್ಕೆ ಒಂದು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಚುನಾವಣಾ ಆಯೋಗಕ್ಕೆ ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅಂದ್ರೆ ಒಂದು ಚಿಹ್ನೆಯನ್ನ ಅಪ್ಡೇಟ್ ಮಾಡೋದಕ್ಕೆ, ಈ ಒಂದು ಚಿಹ್ನೆಯ ಜೊತೆಗೆ ಚಕ್ರವನ್ನ ಕೂಡ ಇದರೊಂದಿಗೆ ಸೇರಿಸಿಕೊಳ್ಳೋದಕ್ಕೆ ಒಂದು ಅರ್ಜಿಯನ್ನ ಕೊಡಲಾಗುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಈ ಒಂದು ಚಿಹ್ನೆ ಅಪ್ಡೇಟ್ ಆದ್ರೂ ಕೂಡ ಸರಿ ಇಲ್ಲ. ಒಟ್ಟಾರೆಯಾಗಿ ಒಂದು ಬದಲಾವಣೆಗೆ ಮುಂದಾಗಿರುವಂತಹ ಜೆಡಿಎಸ್ ಆ ಮೂಲಕ ಅದೃಷ್ಟ ಕೂಡ ತರಬಹುದು ಪಕ್ಷಕ್ಕೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಚಿಹ್ನೆಯನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ಇರುವಂತಹ ಈ ಒಂದು ತೆನೆ ಹೊತ್ತ ಮಹಿಳೆಯ ಜೊತೆಗೆ ಚಕ್ರ ಕೂಡ ಸೇರ್ಕೊಂಡು ಇನ್ನು ಮುಂದೆ ಚಕ್ರದ ಹಿನ್ನೆಲೆಯಲ್ಲಿ ತೆನೆ ಹೊತ್ತ ಮಹಿಳೆ ಇರುವಂತಹ ರೀತಿಯಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಜೆಡಿಎಸ್ ಇದೀಗ ಮುಂದಾಗಿದೆ. ಸುರೇಶ್, ಅದೃಷ್ಟ ಬದಲಾಗುತ್ತಾ ಇಲ್ವಾ ಅನ್ನೋದು 2028ರ ಚುನಾವಣೆಯ ಫಲಿತಾಂಶದ ನಂತರವೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.